ಕುಟುಂಬದಲ್ಲಿ ಉತ್ತಮ ಸಂಸ್ಕಾರ ಬೆಳೆದಾಗ ಸುಸಂಸ್ಕೃತ ಸಮಾಜ ನಿರ್ಮಾಣವಾಗುತ್ತದೆ. ನಮ್ಮ ಆಚಾರ ವಿಚಾರ ಮೌಲ್ಯಗಳು ಪರಸ್ಪರ ಗೌರವ ಹಾಗೂ ಜವಾಬ್ದಾರಿಯುತ ಬದುಕಿನ ಮೂಲಕ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಅಗತ್ಯವಿದೆ ಎಂದು ಕುಮಟಾದ ಸೀನಿಯರ್ ಚೇಂಬರ್ಸ್ ನಿಯೋಜಿತ ರಾಷ್ಟ್ರೀಯ ತರಬೇತುದಾರ ಎನ್ಆರ್ ಗಜು ತಿಳಿಸಿದರು. ಕುಮಟಾ ಪಟ್ಟಣದ ಹೆರವಟ್ಟಾದ ಮಾತೃಛಾಯಾ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಿದ್ದ ಸಂಸ್ಕಾರ ಸಂಸ್ಕೃತಿ ಮಾಹಿತಿ ಕಾರ್ಯಾಗಾರದಲ್ಲಿ ಮಾಹಿತಿ ಮಾರ್ಗದರ್ಶಕರಾಗಿ ಮಾತನಾಡಿದ ಅವರು, ಸಂಸ್ಕಾರವೆಂಬುದು ಕೇವಲ ಆಚರಣೆಗಳಿಗೆ ಸೀಮಿತವಲ್ಲ, ಅದು ನಮ್ಮ ನಡೆ ನುಡಿ ಚಿಂತನೆ, ಕುಟುಂಬದ ಜವಾಬ್ದಾರಿ ಹಾಗೂ ಸಮಾಜದೊಂದಿಗಿನ ನಮ್ಮ ಸಂಬಂಧದಲ್ಲಿ ಪ್ರತಿಬಿಂಬಿಸಬೇಕು ಎಂದರು. ಸದಸ್ಯರಲ್ಲಿ ಸಂಘಟನಾ ಮನೋಭಾವ, ಉಳಿತಾಯದ ಶಿಸ್ತು, ಆರ್ಥಿಕ ಜಾಗೃತಿ, ಸ್ವಾವಲಂಬನೆ ಹಾಗೂ ಕುಟುಂಬ ಸಮಾಜದ ಜವಾಬ್ದಾರಿಯ ಅರಿವು ಮೂಡಿಸುವ ಉದ್ದೇಶದಿಂದ ಕಾರ್ಯಾಗಾರವನ್ನು ಸಂವಾದಾತ್ಮಕ ಮಾದರಿಯಲ್ಲಿ ನಡೆಸಲಾಯಿತು. ಕಾರ್ಯಾಗಾರದ ಸಂದರ್ಭದಲ್ಲಿ ಸಾಮೂಹಿಕ ಚಿಂತನೆ, ಉಳಿತಾಯ, ಪರಸ್ಪರ ಸಹಕಾರ ಮತ್ತು ಜವಾಬ್ದಾರಿಯುತ ಬದುಕಿನ ಕುರಿತು ಚರ್ಚಿಸಲಾಯಿತು. ಸದಸ್ಯರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಕುಟುಂಬ ಹಾಗೂ ಸಮಾಜದ ಸಮಸ್ಯೆಗಳಿಗೆ ಸಾಮೂಹಿಕವಾಗಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವನ್ನು ಮನಗಂಡರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಸದಸ್ಯೆ ನಾಗವೇಣಿ ಗೌಡ ವಹಿಸಿದರು. ತಾರಾ ಶೆಟ್ಟಿ ಸ್ವಾಗತಿಸಿದರು. ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಆರಂಭವಾದ ಈ ಕಾರ್ಯಕ್ರಮದಲ್ಲಿ ದೇವಗೀತೆ ಹಾಗೂ ಧ್ಯೇಯಗೀತೆಗಳನ್ನು ಸಾಮೂಹಿಕವಾಗಿ ಹಾಡಲಾಯಿತು. ಶ್ರಾವಣ ಮಾಸದ ಅಂಗವಾಗಿ ಅರಿಶಿನ ಕುಂಕುಮ ಕಾರ್ಯಕ್ರಮ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವೇದಿಕೆಯಲ್ಲಿ ವಲಯದ ಗ್ರಂಥಪಾಲಕಿ ಹೇಮಾವತಿ ಹರಿಶ್ಚಂದ್ರ ನಾಯ್ಕ್ ಉಪಸ್ಥಿತರಿದ್ದರು. ಕೇಂದ್ರದ ಸಂಯೋಜಕಿ ಹೆರವಟ್ಟ ಒಕ್ಕೂಟದ ಸೇವಾ ಪ್ರತಿನಿಧಿ ಗಿರಿಜಾ ಮಂಜುನಾಥ್ ಭಟ್ ಮಾಸಿಕ ವರದಿ ವಾಚಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಸುವರ್ಣ ಭಂಡಾರಿ ಮತ್ತು ಕಲ್ಪನಾ ನಾಯ್ಕ್ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ 100% ಹಾಜರಾತಿ ಹೊಂದಿದ ಸಂಘಕ್ಕೆ ಬಹುಮಾನ ವಿತರಿಸಲಾಯಿತು. ಸುಷ್ಮಾ ಗಾಂವ್ಕರ್ ವಂದಿಸಿದರು. ಕೊನೆಯಲ್ಲಿ ಲಿಂಗಾಷ್ಟಕದೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು. ಸಂಸ್ಕಾರ ಬೆಳೆಸೋಣ, ಸಂಸ್ಕೃತಿ ಉಳಿಸೋಣ, ಸಮಾಜವನ್ನು ಸುಂದರಗೊಳಿಸೋಣ ಎಂಬ ಆಶಯದೊಂದಿಗೆ ನಡೆದ ಕಾರ್ಯಾಗಾರವು ಸದಸ್ಯರಲ್ಲಿ ಆತ್ಮಚಿಂತನೆ, ಸಾಮೂಹಿಕ ಜವಾಬ್ದಾರಿ ಹಾಗೂ ಉತ್ತಮ ಬದುಕಿನ ಸಂಕಲ್ಪ ಮೂಡಿಸುವಲ್ಲಿ ಅರ್ಥಪೂರ್ಣವಾಗಿತ್ತು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.